ನಾನು ಜಸ್ಟ್ ಮೇಲಿಂದ ಕಟ್ ಮಾಡ್ತೀನಿ, ಕೆಳಗಡೆ ಅದನ್ನು ಕುಚ್ಕೊಳ್ಳಿ. ಪಾಪ ಅಂತ ಇದು ಕ್ಯಾನ್ ರೆಡಿ ಸಿಗುತ್ತಾ ಮ್ಯಾಮ್? ಇದು ಸಿಗುತ್ತಾ ಒಳಗಿರೋದಾ? ಹಾಂ, ಅಮೆಝಾನ್. ಓಕೆ. ಅಮೆಝಾನ್ ಇದು ರೆಡಿ ಮಾಡಿಸ್ಬೇಕು. ನನ್ನ ಹತ್ರ ಇದೆ ರೆಡಿ ಮಾಡಿಸಿರೋದು, ಬಟ್ ಇದು ಅದು ಮೇಲ್ಗಡೆದಿದ್ದು ನೋಡಿದರೆ ಸೊ ರೆಡಿ ಇರೋ ಥರದ್ದು. ಕ್ಯಾನ್ ಸ್ಕರ್ಟ್ ಅಂತ ಕೊಡಿ. ಅದರಲ್ಲಿ ಇಷ್ಟೇ ಸಾಫ್ಟ್ ಸಿಗುತ್ತಾ ಇಲ್ಲ ರಫ್ ಇರೋದು ಸಿಗುತ್ತಾ ಗೊತ್ತಿಲ್ಲ. ಲಿಂಕ್ ಕಳಿಸ್ತೀರಾ? ನಂದಲ್ಲ ಇದು ಬೇರೆ ಕ್ಯಾನ್ ಸ್ಕರ್ಟ್ ಅಂತ. ಇಲ್ಲ, ನೀವು ಅಮೆಝಾನಲ್ಲಿ ಹಾಕಿ ನೀಟಿದೆ ಮೇಲೆ ಕಾಟನ್ ಎಲ್ಲ ಒಬ್ಬೊಬ್ಬರು ಸ್ಟಿಚ್ ಸಿಕ್ಕಿದೆನಾ? ಮಾಡಿಸ್ಕೊಳ್ತಾರೆ. ಹಾಂ ಅದಲ್ಲ, ನಾನು ಸ್ಟಿಚ್ ಮಾಡಿರೋದು. ಅದೇ ಎಷ್ಟಿದೆ ಪ್ರೈಸು? ಕ್ಲಾತ್ ತೊಗೊಂಡ್ರೆ ನಾನು ಆ್ಯಕ್ಚುಲಿ ಕಡಿಮೆ ಆಗ್ಬೋದು. ಅದಕ್ಕಿಬ್ಬರು ಬೇಕೇ ಬೇಕಮ್ಮ. ಇದ್ರೆ ಬೇಗ ಇಲ್ಲಾಂದ್ರೆ ಅವಾಗಲೇ ಮಾಡ್ಕೊಂಡು ಎಂಥದ ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಮೊಬೈಲ್ ಹೈಲೈಟ್ ಆಗಿದೆ ಗೊತ್ತಾಯಿದೆ ಅದು. ಇವ್ರಿಗೆ ನೈಸ್. ಓಕೆನಾ? ಎಲ್ಲ ಹೊಡ್ಕೊಂಡಿದೆ ಇದು. ಇವಾಗ ಈ ಸ್ಯಾರಿದೆ ಒಂದು ಬ್ಲೌಸ್ ಕೊಡ್ತಾರೆ ಅನ್ಕೊಳ್ಳಿ, ಎಕ್ಸ್ಟ್ರಾ ಸ್ಯಾರಿ ಕೊಟ್ಟಿರ್ತಾರೆ. ನಾವಿದನ್ನು ಇಲ್ಲಾಂದರೆ ಇದು ಬಿಡಿ, ಇದು ಮತ್ತು ಇದು ಒಂದೇ ಕಲರ್ ಇರುತ್ತೆ, ಅದಕ್ಕೆ ಮ್ಯಾಚ್ ಮಾಡ್ಕೊಂಡಿರ್ತಾರೆ ಒಂದು ಸೀರೆ. ಒಬ್ಬೊಬ್ರು ಏನು ಮಾಡ್ತಾರೆ, ಬ್ಲೌಸು ಇವಾಗ ನೋಡಿ ಇದು ಇದಕ್ಕೆ ಕೊಟ್ಟಿದ್ದಾರೆ, ಕಾಂಟ್ರಾಸ್ಟ್ ಏನು ಕೊಟ್ಟಿದ್ದಾರಲ್ವಾ. ಸಪೋಸ್ ಏನಾದರೂ ಇದಕ್ಕೆ ಕಾಂಟ್ರಾಸ್ಟ್ ಯಾವ್ದು ವೈಟ್ ಅಂದ್ಕೊಳ್ಳೋಣ, ಇದು ವೈಟ್ ಬ್ಲೌಸ್ ಕೊಟ್ಟಿರ್ತಾರೆ, ವೈಟ್ ಕಲರೇ ಸ್ಕರ್ಟ್ ಹೊಲಿಸ್ಕೊಳ್ತಾರೆ, ವೈಟ್ ಇದ್ರ ಮೇಲೆ ಇದು ಹಾಕೊಳ್ತಾರೆ ಕಾಂಟ್ರಾಸ್ಟ್. ಕೆಲವೊಬ್ರು ಏನು ಮಾಡ್ತಾರೆ ನೋಡಿ, ಇದನ್ನೇ ಮುಗಿತು ಅಂದಾಗ ಇದಕ್ಕೆ ವೈಟ್ ಕಲರ್ದು ಹಾಕೊಂಡಿರ್ತಾರೆ. ಜಸ್ಟ್ ಇದು ಮೇಲ್ಗಡೆ ಲಂಗ ದಾವಣಿ ಥರ ಕಾಣುತ್ತೆ. ಅದು ಅವ್ರು ಹೆಂಗೆ ಮ್ಯಾಚ್ ಮಾಡ್ಕೊಂಡಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನೇನು ಗೊತ್ತಾ ಹೇಳೋದು ನಿಮಗೆ, ಇಷ್ಟೆಲ್ಲ ಸ್ಯಾರಿ ನೀವು ಪ್ರಾಕ್ಟೀಸ್ ಮಾಡೋದಕ್ಕಿಂತ ಇವತ್ತು ಮೇನ್ಲಿ ಸೌತ್ ಇಂಡಿಯನ್ ಸ್ಯಾರಿನ ಪರ್ಫೆಕ್ಟ್ ಆಗಿ ಅಂತ ಹೇಳ್ತೀನಿ. ಓಕೆನಾ? ಯಾರಿಗಾದ್ರೂ ಬಾಕ್ಸ್ ಫೋಲ್ಡಿಂಗಲ್ಲಿ ಡೌಟ್ ಇದ್ದರೆ, ಇಲ್ಲಾಂದರೆ ಸೌತ್ ಇಂಡಿಯನ್ ಸ್ಯಾರಿ ಡ್ರೇಪ್, ಯಾಕಂದರೆ ಇದೆಲ್ಲ ಅಷ್ಟೊಂದು ನೆಸೆಸಿಟಿ ಬರಲ್ಲ. ಯೂಶಲಿ ನಮಗೆ ಎಕ್ಸ್ಪೀರಿಯನ್ಸ್ ಇದೆ, ಯಾರು ಕೇಳಿಲ್ಲ ಇದನ್ನು. ರೇವ್ ಹುಡುಗಿ ಏನಾದರೂ ಎಂಗೇಜ್ಮೆಂಟ್ ಇದ್ದಾಗ, ಇಲ್ಲಾಂದರೆ ಮನೇಲಿ ಏನೋ ಕಡೆ ಶಾಸ್ತ್ರನೋ ಆಚೆ ಕಡೆ ಚಪ್ರ ಪೂಜೆ ಇದ್ದಾಗ ಇದನ್ನು ಕೇಳ್ತಾರೆ. ರಿಸೆಪ್ಷನಲ್ಲಿ ಯಾರು ಹಾಕೊಂಡು ನಿಂತ್ಕೊಂಡು ಆಲ್ಮೋಸ್ಟ್ ಮತ್ತೆ ಸ್ಕರ್ಟ್ ಎಲ್ಲ ಸ್ಟಿಚ್ ಮಾಡಿಸಿನೇ ತಂದಿರ್ತಾರೆ, ಹಂಗಾಗಿ ಅಷ್ಟು ಪ್ರಾಬ್ಲಮ್. ಜಸ್ಟ್ ಕೇಳಿದ್ರೆ ಇಲ್ಲ ನೋಡಿ, ಅದು ಗೊತ್ತಿರುತ್ತೆ ನಿಮಗೆ, ಬಟ್ ಇದನ್ನ ಮಾಡೋದು ಗೊತ್ತಿರಲ್ಲ, ಅದಕ್ಕೋಸ್ಕರ ಇದನ್ನ ತೋರಿಸ್ತಾರೆ.
ಆಯಿತಾ ಬಂದಿಲ್ಲ ಮೇಕಪ್ ಮಾಡೋಕೆ ಹೋಗ್ಯಾರ ಅನ್ಸುತ್ತೆ ಬೇಬಿ ಶೂ ಹೂವು ಪನ ಆಗ್ತಲ್ಲ. ಇದು ಒಳಗೆ ಹಾಕ್ಬಿಡಿ, ಇದು ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ. ಈ ಥರ ಆದಷ್ಟು ದೊಡ್ಡ ದೊಡ್ಡ ಪ್ಲೇಟ್ಸೇ ತೊಗೋತೀನಿ, ಯಾಕಂದರೆ ಚಿಕ್ಕ ತೊಗೊಂಡ್ರೆ ಏನಾಗುತ್ತೆ, ಆಲ್ರೆಡಿ ಸೀರೆ ಜಾಸ್ತಿ ಇದೆ, ಅಲ್ಲಿ ಕಟ್ ಮಾಡಬೇಕಾದಾಗ ಏನಾಗುತ್ತೆ ದಪ್ಪ ಕಾಣುತ್ತೆ ಅನ್ಸುತ್ತೆ. ಬಾನು ಬಾನು ಬಂದೆ ಮ್ಯಾಮ್ ಇದು ಪಿನ್ನು ಬೇಡ ಮ್ಯಾಮ್. ಬೇಕು ಅಂದರೆ ಒಳಗಡೆ ಇರೋಣ, ಬೇಕು ಅಂದರೆ ಹಾಕ್ಕೊಳ್ಳಿ, ಹಾಕೋಬಾರ್ದು ಅಂತೇಳಿ. ಇದು ಚೆನ್ನಾಗಿ ಸಿ ಪ್ರಿಯಾಂಕಾ ಅವರೇ, ಅವ್ರಿಗೆ ನಂದು ಯಾಕೋ ಸ್ಕ್ಯಾನರ್ ಆಗ್ತಿಲ್ಲ. ಈ ಥರ ರೇಟ್ ಮಾಡ್ತೀನಿ. ಇದನ್ನಿಲ್ಲ ಅಂದರೆ ಆರ್ಡರ್ಸ್ ಕಾರ್ಡ್ ಕೊಟ್ಟಿದ್ದರೆ ಜಸ್ಟ್ ಹಿಂಗೆ ರೇಟ್ ಮಾಡ್ತೀನಿ. ಆವಾಗ ನಾನು ತೋರಿಸ್ತೇನೆ ಸರ್, ಹಾಫ್ ಸ್ಯಾರಿ ಥರ ಇದು ಪಿನ್ ಮಾಡ್ತಿದ್ದೆ, ಇದು ಲೂಸಾಗಿ ಬಿಟ್ಟಿದ್ದೆ ಸ್ವಲ್ಪ. ಈ ಥರನೂ ಉಟ್ಕೊಳ್ತೀವಿ. ಇಲ್ಲಾಂದರೆ ಇದಾಯ್ತಲ್ಲ, ಇದರಲ್ಲಿ ಇನ್ನೊಂದು ಥರ ಬಿಟ್ಟೆ, ಕೆಳಗಡೆ ಬಾರ್ಡರ್ ಇರುತ್ತಲ್ಲ ದೊಡ್ಡದು, ಆ್ಯಕ್ಚುಲಿ ಇದಕ್ಕೆ ಇಲ್ಲ, ಇದಕ್ಕೆ ಡಿಫ್ರೆನ್ಸ್. ಹಿಂದೆ ಪ್ಲೇಟ್ಸ್ ಹಾಕು. ಪ್ಲೇಟ್ಸ್ ಎಲ್ಲ ಹಿಂದೆ ಬರ್ತಿದೆ. ಇದನ್ನು ಬಟರ್ಫ್ಲೈ ಡ್ರೇಪ್ ಅಂತಲೂ ಕರೀತಾರೆ, ಯಾಕಂದರೆ ಹಿಂದೆ ನಾನು ಕಾಣುತ್ತಾ ಇದ್ದೆ. ಲಿಂಕಿತ್ತೇನು ಹಾಲು
ಬಾರ್ಡರ್ ಕಾಣುತ್ತೆ ದೊಡ್ಡದಾಗಿ, ಇದು ಲೂಸ್ ಆಗಿರುತ್ತೆ. ಅದು ಹಿಂದೆಯಿಂದ ಬಟರ್ಫ್ಲೈ ಥರ ಕಾಣುತ್ತೆ ಅಂತ ಬಟರ್ಫ್ಲೈ ಡ್ರೇಪ್ ಅಂತ ಕರೀತಾರೆ. ಸೊ ಇದು ಒಂಥರ ಓಕೆನಾ.